ವರ್ಕೌಟ್ ಮಾಡೋದಕ್ಕೆ ಯಾವುದಾದ್ರು ಒಂದು ಬೀಚ್ ಹುಡ್ಕೊಂಡು ಹೋಗೋಣ ಅಂತ ಹೊರಟೆ. ದಿಶಾ ಗೊತ್ತಿಲ್ಲ, ದಿಕ್ಕು ಗೊತ್ತಿಲ್ಲ, ಗಾಡಿ ತೊಗೊಂಡು ಹೊರಡ್ತಾ ಇದ್ದೀನಿ. 11ವರೆಗೆ ನಾನು ವಾಪಸ್ ಕೊಡಬೇಕು. ಬಿಕಾಸ್ ಇವತ್ತಿಂದ ಫುಲ್ ಬುಕ್ ಆಗಿಬಿಟ್ಟಿದೆ. ರೂಟ್ಲಿ ಬರ್ತಾ ಇರಬೇಕಾದ್ರೆ ನನಗೆ ಈ ವ್ಯೂ ಕಾಣಿಸೋದ, ಏನು ಸ್ವಾಮಿ ಇದು ನಾನು ಪ್ಲಾನೇ ಮಾಡ್ಕೊಂಡಿಲ್ವಲ್ಲ. ಅದೇ ಹೇಳೋದು, ಅನ್ಪ್ಲಾನ್ಡ್ ಥಿಂಗ್ಸ್ ಓನ್ಲಿ ಸಮ್ಟೈಮ್ಸ್ ಈಸ್ ಮೋರ್ ಬೆನಿಫಿಷಿಯಲ್. ಆಯಿತಾ? ಸೊ ಬಂದರೆ ಇಲ್ಲಿ ನನಗೆ ಎಷ್ಟೊಂದು ವಿಷಯ ತಿಳ್ಕೊಂಡು ಬಂದೆ. ಇಲ್ಲಿ ಬರ್ತಾ ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿತ್ತು. ಆಯಿತಾ? ನಿಂತ್ಕೊಂಡು ಫೋಟೋ ಗಿಟ್ಟೆಲ್ಲ ತೊಗೊಳ್ತಾ ಇದ್ದೆ ನಾನು. ಬಟ್ ಎಲ್ಲೂ ವರ್ಕೌಟ್ ಮಾಡೋಕ್ಕೆ ಜಾಗ ಸಿಗ್ತಾ ಇಲ್ಲ ನನಗೆ. ಅದು ಮೇಜರ್ ಕನ್ಸರ್ನ್. ನನಗೆ ಐ ವಾಂಟ್ ಟು ವರ್ಕೌಟ್. ಆಯಿತಾ? ಸೊ ದಿಸ್ ಟ್ರಿಪ್, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಟೇಕನ್ ಎ ಕ್ಲೈಂಟ್ ಅಲ್ಲ. ಸೊ ನನಗೆ ವರ್ಕೌಟ್ ಮಾಡಬೇಕು. ಮೋರ್ ದೆನ್ ಸೀಯಿಂಗ್ ದ ಪ್ಲೇಸ್ ನೋಡಿದ್ರೆ ಅಷ್ಟೇ ಹೋಯಿತು. ವರ್ಕೌಟ್ ಮಾಡಬೇಕು ಆಗ್ತಿಲ್ವಲ್ಲ. ಬಿಕಾಸ್ 9:30 ಹಂಗೆ ನಾನು ಹೊರಟಿರೋದು. ಲೇಟಾಗಿ ಹೊರಟೆ ಬಿಕಾಸ್ ಬೆಳಗ್ಗೆಲ್ಲ ಮಳೆ ಹೊಡಿತಿತ್ತು. ಆಯಿತಾ? ಸೊ ಇವಾಗ್ಲೂ ಆಲ್ರೆಡಿ ಕೆನ್ ಯು ಸೀ ದ ಡಾರ್ಕ್ ಕ್ಲೌಡ್ಸ್ ಎಲ್ಲ ಫಾರ್ಮ್ ಆಗ್ತದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಟಕ 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 ಅಂತ ಮಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದಪ್ಪ. ಯು ವಿಲ್ ನಾಟ್ ಬಿಲೀವ್ ಆನ್ ದಟ್ ಪಾರ್ಟ್ ಆಫ್ ಇಟ್. ಸೊ ಇಲ್ಲಿಗೆ ಬಂದಾಗ ಇಲ್ಲಿ ತುಂಬ ಜನ ಗಾಡಿಗಳು ಹಾಕೊಂಡು ನಿಂತ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಇದೇನು ವ್ಯೂ ಪಾಯಿಂಟ್ ಅಂದ್ಕೊಂಡು ಹಿಡಿದ್ಬಿಟ್ಟು ನೋಡ್ಬಿಟ್ಟು ಫೋಟೋ ವೀಡಿಯೋ ಎಲ್ಲ ಹೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಟ್ಟೆ. ಹೋಗ್ಬಿಟ್ಮೇಲೆ ಏನಾಯಿತು, ಹೋಗ್ತಾ ಇರಬೇಕಾದ್ರೆ ರಿಯಲೈಸ್ ಮಾಡ್ತೀನಿ, ಸ್ವಾಮಿ ನಾನು ಹೆಲ್ಮೆಟ್ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆಯಿತಾ? ಇಲ್ಲಿ ನೋಡಿ ಹಿಂಗಿದೆ ಜಾಗ. ಈ ಜಾಗದಲ್ಲಿ ಫೋಟೋ ವೀಡಿಯೋ ಹೊಡ್ಕೊಳ್ಳೋಕ್ಕೆ ಹೆಂಗಿದೆ ಗೊತ್ತಾ? ಸಖತ್. ಯಾರೂ ಇಲ್ಲ ಇಲ್ಲಿ. ಆಯಿತಾ? ನನಗೆ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಮುಂದೆ ಹೋಗ್ಬಿಟ್ಟು ಎಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಕ್ಯಾಂಪ್ ಮಾಡ್ಕೊಂಡ್ಬಿಟ್ಟಾರೆ. ಮಧ್ಯೆ ಎಲ್ಲ ಐಲ್ಯಾಂಡ್ ಹಾಪಿಂಗ್ ಇದೆ ನಿಮಗೆ. ಆಯಿತಾ? ಹೋಗ್ಬೋದು ನೀವು. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಐಲ್ಯಾಂಡಲ್ಲಿ ಇದ್ಕೊಂಡು ಆಡ್ಕೊಂಡು ಸ್ವಿಮ್ ಮಾಡ್ಕೊಂಡೆಲ್ಲ ಯು ಕ್ಯಾನ್ ಕಮ್ ಬ್ಯಾಕ್. ಸೊ ಹೆಲ್ಮೆಟ್ ಬಿಟ್ಬಿಟ್ಟು ಹೋಗ್ಬಿಟ್ನಾ, ಅಯ್ಯೋ ಅಂತ ವಾಪಸ್ ಬಂದರೆ ಮಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಯ್ತು ಅಂತ ಏನು ಮಾಡಿದೆ ನಾನು, ಆ ಒಂದು ಬಸ್ ಒಳಗೆ ನಾನು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳ ಅಂತ ಕೇಳಿದ್ರೆ ಬಾ ಅಂದ. ನೋಡಿದ್ರೆ ಅವನು ತಮಿಳನ್ನೇ. ಆಯಿತಾ? ತಮಿಳು ಮಾತಾಡ್ತಾನೆ. ತಮಿಳೇನೇನೋ ಗೊತ್ತಿಲ್ಲ. ಆಯಿತಾ? ಬಿಕಾಸ್ ಮೋಸ್ಟ್ ಆಫ್ ದ ಮಲೇಷಿಯನ್ಸ್ ತಮಿಳ್ ಮಾತಾಡ್ತಾರೆ. ಆಯಿತಾ? ಸೊ ದಟ್ಸ್ ಅನ್ ಅಡ್ವಾಂಟೇಜ್ ಫಾರ್ ಪೀಪಲ್ ಲೈಕ್ ಮೀ, ಸೌತ್ ಇಂಡಿಯನ್ಸ್. ಬಿಕಾಸ್ ವಿ ನಾರ್ಮಲಿ ಸ್ಪೀಕ್ ಲಾಟ್ ಆಫ್ ಲ್ಯಾಂಗ್ವೇಜ್, ನಾಟ್ ಲೈಕ್ ನಾರ್ತ್ ಇಂಡಿಯನ್ಸ್. ಅವ್ರಿಗೆ ಹಿಂದಿ, ಇಂಗ್ಲೀಷ್ ಬಿಡಿ, ಹಿಂದಿ ಬರುತ್ತೆ ಅವ್ರಿಗೆ. ಆಯಿತಾ? ನಮಗೆಲ್ಲ ಅಟ್ಲೀಸ್ಟ್ 5-6 ಲ್ಯಾಂಗ್ವೇಜಸ್ ವಿ ಲರ್ನ್. ದಟ್ಸ್ ಅನ್ ಅಡ್ವಾಂಟೇಜ್ ಆಫ್ ಬೀಂಗ್ ಸೌತ್ ಇಂಡಿಯನ್. ಓಕೆ? ಬಿಕಾಸ್ ವಿ ವಾಚ್ ಅ ಲಾಟ್ ಆಫ್ ಮೂವೀಸ್. ಆಯಿತಾ? ಆ್ಯಂಡ್ ಪ್ಲಸ್ ಆಲ್ ದ ಪೀಪಲ್ ಆಲ್ ಕಲ್ಚರ್ಸ್ ಕಮ್ ಟು ನಮ್ಮ ಕರ್ನಾಟಕದಲ್ಲಿ. ಸೊ ಅದರಿಂದ ನಾವು ಕಲಿತೀವಿ. ಆವಾಗ ಬಸ್ಸಲ್ಲಿ ಕೇಳ್ದ ಕೂತ್ಕೊಂಡು. ಅವ್ನು ಹೇಳ್ದ, ಸರ್ ಇಲ್ಲಿ ಲೀಮಾದು ಫಂಕ್ಷನ್ ನಡೀತಿದ್ದಲ್ಲ, ಇಲ್ಲಿ ನೇವಿ ಶಿಪ್ಸ್ ಎಲ್ಲ ಬಂದುಬಿಟ್ಟಿದೆ. ಆಯಿತಾ? INS ಯಾವುದೋ ಒಂದು ಇಂಡಿಯಾದ ಒಂದು ಬಂದಿದೆ ಶಿಪ್ಪು. ಇಲ್ಲೆಲ್ಲ ಡ್ರಿಲ್ಸ್ ಮಾಡ್ತಾರೆ. 3 to 5 ಎವ್ರಿ ಡೇ ಇರುತ್ತೆ, ಬಂದು ನೋಡಿ ಅಂದ. ಹತ್ತೇರಿ ಮಾಕಿ, ಇದು ಗೊತ್ತಿಲ್ಲಲ್ಲ ವಿಷಯ ನನಗೆ ಅಂದ್ಬಿಟ್ಟು ನನಗೂ ಖುಷಿ ಆಯಿತು. ಯಾಕಂದರೆ ಐ ಕ್ಯಾನ್ ಕಮ್ ಬ್ಯಾಕ್ ನೋ ಅಂದ್ಬಿಟ್ಟು. ಬಟ್ ಇವತ್ತಿಂದ ನನಗೆ ನೆಕ್ಸ್ಟು 3 days ತನಕ ನನಗೆ ಗಾಡಿ ಸಿಗಲ್ಲ ಎಲ್ಲೂ. ಎಲ್ಲ ಟೋಟಲಿ ಬುಕ್ಡ್ ಅಂದರೆ ಬುಕ್ಡ್ ಇದೆ. ಆಯಿತಾ? ಸೊ ಎಲ್ಲ ಕಡೆ ನಡ್ಕೊಂಡು ಹೋಗ್ಬೇಕು. ಟ್ಯಾಕ್ಸಿ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ. 5 ಕಿಲೋಮೀಟರ್ಗೆ ಇಟ್ ಇಸ್ ಸಮಥಿಂಗ್ ಲೈಕ್ 250 rupees ಕೊಡಬೇಕು ನೀವು ಇಲ್ಲಿ. ಆಯಿತಾ? ಸೊ ದಟ್ ಇಸ್ ಹೌ ಇಟ್ ಇಸ್. ಬಟ್ ಆದ್ರೂ ಐ ರಿಯಲಿ ಅಂಡರ್ಸ್ಟೂಡ್ ದ್ಯಾಟ್ ಎಸ್ ಐ ಹ್ಯಾವ್ ಟು ಸಿ ದಿಸ್ ಪ್ಲೇಸ್. ಇನ್ನು ಪೆಂಡಿಂಗ್ ಬಿಟ್ಕೊಂಡಿದ್ದೀನಿ, ಲಂಕಾವೈ ಸ್ಕೈ ಬ್ರಿಡ್ಜ್ ನೋಡಬೇಕು. ಅದು ಏನೋ 2-3 ಡೇಸಲ್ಲಿ, ಬಿಕಾಸ್ ಈವ್ನಿಂಗ್ ಓಪನ್ ಮಾಡ್ತಾರೆ ಅವರು. ಈವ್ನಿಂಗ್ ಲೇಟ್ ನೈಟ್ ತನಕ ಓಪನ್ ಇರ್ತಾರೆ. ಸೊ ಐ ವಾಂಟ್ ಟು ಸಿ ದ ಸನ್ಸೆಟ್ ದೇರ್. ಅದನ್ನು ಮಿಕ್ಸ್ಕೊಂಡಿದ್ದೀನಿ. ಇದು ಬೇರೆ ನೋಡಬೇಕು. ಪ್ಲಸ್ ಇನ್ನು ಏರೋ ಶೋಗೆ ಹೋಗಿಲ್ಲ ನಾನು, ಅದು ಬೇರೆ ನೋಡಬೇಕು. ಇನ್ನು ಎಷ್ಟೊಂದಿದೆ ನನಗೆ ಪ್ರಪಂಚ. ಇದು ಲಂಕಾವೈ ಐಲ್ಯಾಂಡಲ್ಲಿ ನೋಡೋಕ್ಕೆ. ಆಯಿತು? ಯಾವಾಗ ನೋಡೋದು, ಏನು ಮಾಡೋದು. ಬಟ್ ಏನೋ ನನಗೆ ಇನ್ನೂ ವರ್ಕೌಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲೆಲ್ಲ ಗಾಡಿ ಹಾಕೊಂಡ್ಬಿಟ್ಟವ್ರೆ. ನಾನು ಇಲ್ಲೇ ಗಾಡಿ ಹಾಕೊಂಡ್ಬಿಟ್ಟು ಐ ವಿಲ್ ಟೇಕ್ ದ ಫೋಟೋಸು ವೀಡಿಯೋಸು. ಅಲ್ಲಿ ನಿಂತ್ಕೊಂಡು ಐ ವಾಸ್ ರಿಯಲಿ ಎಂಜಾಯಿಂಗ್. ಆ್ಯಂಡ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಸ್ವಾಮಿ ಮಳೆ. ಕೇಳಬೇಡಿ ಸ್ವಾಮಿ, ಅಷ್ಟು ಚೆನ್ನಾಗಿ ಮಳೆ ಹೊಡಿತು. ಆಯಿತಾ? ಹೆಂಗೆ ವೆದರ್ ಚೇಂಜ್ ಆಗುತ್ತೆ ಅಂದರೆ ಈ ಟ್ರಾಪಿಕಲ್ ಕಂಟ್ರೀಸಲ್ಲಿ ಯು ಕಾಂಟ್ ಇವನ್ ಇಮ್ಯಾಜಿನ್. ಇಲ್ಲೆಲ್ಲ ಚೇರು ಟೇಬಲ್ ಎಲ್ಲ ತಗೊಂಡು ಬಂದು ಇಟ್ಕೊಂಡ್ಬಿಟ್ಟವ್ರೆ. ಆಯಿತಾ? ದೇ ವಿಲ್ ಸಿಟ್ ಹಿಯರ್ ಓನ್ಲಿ, ದೇ ವೋಂಟ್ ಗೋ ಎನಿವೇರ್, ದೇ ವಿಲ್ ಸಿಟ್ ಹಿಯರ್. ಅವರು ಊಟ ಗಿಟ್ಟೆಲ್ಲ ತಗೊಂಡ್ಬಿಟ್ಟವ್ರೆ. ಗಾಡಿ ಪಾರ್ಕ್ ಮಾಡೋದು, ಇಲ್ಲಿ ಇಟ್ಕೊಳ್ಳೋದು, ಫೋಟೋ ವೀಡಿಯೋ ಎಲ್ಲ ಹೊಡ್ಕೊಳ್ಳೋದು, ನೋಡ್ತಾ ಇರೋದು. ಇದೇ ಬಸ್ಸು ನಾನು ಹೇಳ್ದಲ್ಲ, ಅದೇ ಬಸ್ ಒಳಗೆ ನಾನು ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನನ್ನ ಕ್ಯಾಮ್ರಾದಲ್ಲಿ ಎಲ್ಲೋ ಸಾಫ್ಟ್ವೇರ್ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ತಲೆನೇ ಕತ್ತರಿಸೋಗ್ಬಿಟ್ಟೈತೆ. ಈಗ ನೋಡ್ತಾ ತಲೆನೇ ಕಾಣಿಸ್ತಾ ಇಲ್ಲ. ಎಲ್ಲೋ ಆಯಿತು ಗೊತ್ತಿಲ್ಲ ನನಗೆ. ಆಯಿತಾ? ಆ ಥರ ಇದಾಗಿಬಿಟ್ಟಿದೆ. ರೆಕಾರ್ಡಿಂಗ್ ಆ ಥರ ಆಗ್ತಾಯಿದೆ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಇಟ್ ಈಸ್ ಓಕೆ. ಆಯಿತಾ? ಸೊ ಅದು ಬೇರೆ ಒನ್ ಸೈಡ್ ಆಫ್ ಮೈ ಸ್ಕ್ರೀನ್ ಇಟ್ಸ್ ಟರ್ನಿಂಗ್ ಬ್ಲ್ಯಾಕ್. ಫಾರ್ ವಾಟ್ ರೀಸನ್ ಐ ಡೋಂಟ್ ನೋ. ಆಯಿತಾ? ಹೋಗ್ಲಿ ಬಿಡಿ, ವಾಟ್ ಎವರ್ ದ ಥಿಂಗ್ಸ್. ಸೊ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಏನೇನೋ. ನಂದು ಅದು ಕ್ಲಿಪ್ಪೇ ಎಲ್ಲ ಮೆಸ್ಟಪ್. ಇಟ್ ಈಸ್ ಮೆಸ್ಟಪ್. ನೋಡಿ ಪೀಪಲ್ ಎಲ್ಲ ಕೂತ್ಕೊಂಡ್ಬಿಟ್ಟವ್ರೆ, ಆರಾಮಾಗಿ ಕೂತ್ಕೊಂಡ್ಬಿಟ್ಟು ದೇ ಆರ್ ಜಸ್ಟ್ ವಾಚಿಂಗ್. ಅದು ಏನು ಗೊತ್ತಾ, 10 ಗಂಟೆ ಆಗ್ತಿದೆ ಅಷ್ಟೇ, 3 ಗಂಟೆಗೆ ಶೋ ಸ್ಟಾರ್ಟ್ ಆಗೋದು. ಆವಾಗ ಬಂದರೆ ಸೀಟ್ ಸಿಗಲ್ಲ ಅಂದ್ಬಿಟ್ಟು, ಜಾಗ ಸಿಕ್ಕಲ್ಲ ಅಂದ್ಬಿಟ್ಟು ಇವಾಗಲೇ ಕೂತ್ಕೊಂಡ್ಬಿಟ್ಟವ್ರಪ್ಪ. ಆಯಿತಾ? ಇವ್ರಿಗೆಲ್ಲ ದೇ ಹ್ಯಾವ್ ದ ಲೋಕಲ್ ಪೀಪಲ್ ಅಲ್ಲ. ಎವ್ರಿ 2 years ಒಂದ್ಸಲ ಈ ಫಂಕ್ಷನ್ ನಡೆಯುತ್ತೆ, ಈ ಏರೋ ಶೋ ಮತ್ತು ಇದನ್ಬಿಟ್ಟು. ಇಲ್ಲಿಂದ ಹೊರಟುಬಿಟ್ಟೆ ಖುಷಿಯಲ್ಲಿ ಹೊರಟುಬಿಟ್ಟೆ. ಹೆಲ್ಮೆಟ್ ಬಿಟ್ಬಿಟ್ಟಿದ್ದೀನಿ. ಆಯಿತಾ? ಹೆಲ್ಮೆಟ್ ತೊಗೊಂಡು ಹೋಗ್ದಂದ್ರೆ 40 ರಿಂಗಿಟ್ ಅವನು ಚಾರ್ಜ್ ಮಾಡ್ತಾನೆ. 40 ರಿಂಗಿಟ್ ಅಂದರೆ 800 ರೂಪಾಯಿ ಕೊಡಬೇಕು. ಹೋದ್ಮೇಲೆ ಅರ್ಧ ದಾರಿ ಹೋದ್ಮೇಲೆ ನ್ಯಾಪ್ಕ ಬಂತು. ಅಯ್ಯಯ್ಯೋ ಮರ್ತುಬಿಟ್ನಲ್ಲ ಅಂದ್ಬಿಟ್ಟು ಓಡಿ ಬರ್ತೀನಿ ವಾಪಸ್ಸು. ಅದನ್ನು ತೋರಿಸ್ತೀನಿ ನಿಮಗೆ. ಆಯಿತಾ? ಇನ್ನೂ ಎಷ್ಟೊಂದು ತೊಗೊಳ್ಬೋದು ವೀಡಿಯೋ. ಬಟ್ ಇವಾಗ ಇಟ್ಕೊಳ್ಳೋ ಮಳೆ ಸಂಜೆ ತನಕ ಬಿಡಲಿಲ್ಲ. ಸೊ ಅದಕ್ಕೆ ವರ್ಕೌಟ್ ಮಾಡೋಕ್ಕೆ ಜಾಗ ಸಿಗ್ದೇ ನಮ್ಮ
ಹೋಟ್ಲಲ್ಲಿ ಒಂದು ದೊಡ್ಡ ಬ್ಯಾಲ್ಕನಿ ಜಾಗ ಸಿಕ್ತು, ಶೇಡ್ ಇತ್ತು ಆಯಿತಾ, ಅಲ್ಲಿ ಚಾಕ್ಬಿಟ್ಟು ವರ್ಕೌಟ್ ಮಾಡಿ ಕಳಿಸ್ಬಿಟ್ಟೆಪ್ಪ, ಖುಷಿಸಾಗೋಯ್ತು. ಇಲ್ಲೆಲ್ಲ ಗಾಡಿ ಓಡಿಸೋದೇ ಒಂದು ಆನಂದ, ಒಂದು ಹಳ್ಳ ಇಲ್ಲ, ದಿಣ್ಣೆ ಇಲ್ಲ, ಯಾವನು ಬಂದು ಗುದ್ದಲ್ಲ ಆಯಿತಾ, ಇಲ್ಲಿ ಡಿಸಿಪ್ಲಿನ್ ಚೆನ್ನಾಗಿದೆ ಆಯಿತಾ. ದಟ್ ಇಸ್ ಹೌ ಇಟ್ ಶುಡ್ ಬಿ ಯಾರ್, ಪೀಸ್ಫುಲ್ ಲೈಫ್ ಯು ಕ್ಯಾನ್ ಬಿ. ಇಲ್ಲಿ ಬರ್ತಾ ಇವಾಗ ನಾನು ಇನ್ನೂ ಯೋಚನೆ ಮಾಡಿಲ್ಲ ಆಯಿತಾ. ಆಮೇಲೆ ಏನು, ಯಾಕಂದರೆ ತಲೆ ಬೇರೆ ಕಟ್ಕೊಂಡಿದ್ದೀನಲ್ಲ, ಏನು ಇದು ಜುಟ್ಟು ಹಾಕೊಂಡ್ಬಿಟ್ಟಿದ್ದೀನಿ, ಅದು ಟೈಟಾಗಿತ್ತು. ಸೊ ಅದು ನನಗೆ ಜ್ಞಾಪಕ ಬಂದಿಲ್ಲ. ಹೆಲ್ಮೆಟು ಬಿಟ್ಬಿಟ್ಟಿದ್ದೀನಿ ಅಂತ ನನಗೆ ಜ್ಞಾಪಕ ಮಾಡಿ ಬಂದಿಲ್ಲ ನನಗೆ. ಬಂದಿದ್ದ ತಕ್ಷಣವೇ ಓಡು, ಯಾಕಂದರೆ ಏನೋ ಕದ್ದು ಬಿಟ್ರೆ ಅಂದ್ಬಿಟ್ಟು. ಬಟ್ ಏನು ಗೊತ್ತಾ, ಥೈಲ್ಯಾಂಡು, ವಿಯೆಟ್ನಾಮ್, ಕಂಬೋಡಿಯಲ್ಲಿ ನೋಡಿದ್ದೀನಿ, ಎಂಥ ಐಟಮ್ ಮಾರಿ ಎಲ್ಲರೂ ಬಿಟ್ಟೋಗಿ ಸ್ವಾಮಿ, ಅವ್ರುಗಳು ಯಾರೂ ತಗೊಳ್ಳಲ್ಲ. ಇವಾಗ ರಿಯಲೈಸ್ ಆಯಿತು ನೋಡಿ. ತಗೊಂಡ್ಬಿಟ್ಟು ವಾಪಸ್ ಬರ್ತಾಯಿದ್ದೀನಿ, ವಾಪಸ್ಸು. ಯಾಕಂದರೆ ಇವಾಗಲೇನು ಪೊಲೀಸ್ ಇಟ್ಕೊಂಡ್ಬಿಟ್ರೆ ಹಾಕ್ಬಿಡ್ತಾನೆ, ಅಟ್ಲೀಸ್ಟ್ 100-200 ರಿಂಗೆಟ್ ಹಾಕ್ಬಿಡ್ತಾನೆ. ಅಂದರೆ 5,000 ರೂಪಾಯಿ, 4,000 ರೂಪಾಯಿ, 5,000 ರೂಪಾಯಿ ಪೆನಲ್ಟಿ ಆಯಿತಾ. ಅದಕ್ಕೆ ಸಿಕ್ಕಾಕೋಬೋದು. ಯಾಕಂದರೆ ಪೊಲೀಸ್ ಬೇರೆ ತುಂಬ ಓಡಾಡ್ತವ್ರೆ, ತುಂಬ. ಅದು ಬೇರೆ ಹೋಂಡಾ ಬೈಕ್ಸ್ ಅವ್ರದ್ದು, ಸೂಪರ್ ಬೈಕ್ಸು. ಅವ್ರ ಜೊತೆಲ್ಲ ಕಾಂಪಿಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ, ಬಂದ್ಬಿಡ್ತಾರೆ ಅವರು. ಅದು ಸೈರನ್ ಹಾಕೊಂಡು ಬರ್ತಾರೆ, ಎಲ್ಲರೂ ದಾರಿ ಬಿಟ್ಬಿಡ್ತಾರೆ ಅವ್ರು, ಸೈರನ್ ಹಾಕೊಂಡು ಬಂದರೆ. ನಮ್ಮ ಕಡೆ ಎಲ್ಲ ಆ್ಯಂಬುಲೆನ್ಸ್ ಸೈರನ್ ಹಾಕೋದೇ ದಾರಿ ಬಿಡಲ್ಲ. ಇಲ್ಲೆಲ್ಲ ಇವ್ರದ್ದು ಏನು ಪೊಲೀಸ್ ಸೌಂಡ್ ಅದು ಬಂದರೆ ಗುಯಿಂಗ್ ಅಂತ ಬಂದರೆ ಸಾಕು, ರೋಡೇ ಖಾಲಿ ಮಾಡಿಬಿಡ್ತಾರೆ ಇಲ್ಲಿ. ಹಂಗಿರ್ಬೇಕು ನೋಡಿ. ಅದೇ ಹೇಳಿದ್ನಲ್ಲ, ಈ ಬಸ್ಸು ಇವಾಗ ಇಲ್ಲಿ ರೈಟ್ ಹಾಕ್ಬಿಟ್ಟು ಹೆಲ್ಮೆಟ್ ತಗೊಂಡ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡು, ಆಮೇಲೆ ಅಲ್ಲಿಂದ ಒಂದು ಕ್ಯಾಮ್ರಾ ನನ್ನ ಮೊಬೈಲಿಂದ ಕ್ಯಾಪ್ಚರ್ ಮಾಡ್ತೀನಿ. ಮೊಬೈಲ್ ಒಂದು ತೊಗೊಳ್ಬೇಕು ಚೆನ್ನಾಗಿರೋದು, ಬಿಕಾಸ್ ಅದು ಇದರಲ್ಲಿ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಇಟ್ ಈಸ್ ನಾಟ್ ದಟ್ ಗುಡ್ ಆಯಿತಾ. ಸೊ ಅದೊಂದು 2 ಫುಟೇಜ್ ನೋಡಿ, ಇಲ್ಲೊಂದು ಫುಟೇಜು, ಮತ್ತು ಅಲ್ಲಿ ಕೆಳಗಡೆ ಹೋಗ್ತೀನಿ, ಕೆಳಗಡೆ ಇನ್ನೊಂದು ಜಾಗ ಹೋಗ್ತೀನಿ, ಅಲ್ಲಿ ಬೀಚ್ ಹತ್ರ ಒಂದು ವೀಡಿಯೋ ತೊಗೊಂಡಿದ್ದೀನಿ, ಅದು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿಬಿಟ್ಟು ಎಂಜಾಯ್ ಮಾಡಿಕೊಂಡು ನೀವು ಹೊಸ ಜಾಗದಲ್ಲಿ ಸಿಗಿ. ನನ್ನ ಫೋಕಸ್ಸು ನೋಡಿದ್ರಾ, ಎಲ್ಲ ಛತ್ರಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಏನು ಆ್ಯಕ್ಚುಲಿ ಇದರಲ್ಲಿ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಫುಟೇಜು ನೋಡಿ. ಶಿಪ್ ಕಾಣುತ್ತಾ, ನೇವಿ ಶಿಪ್, ಅದು ಇಂಡಿಯನ್ ಶಿಪ್ ಅಂತೆ ನೋಡಿ. ಮಧ್ಯದಲ್ಲಿ ಚಿಕ್ಕ ಐಲ್ಯಾಂಡು, ಅದಕ್ಕಿಂತ ಸ್ವಲ್ಪ ದೂರ ಗಾಡಿ ಓಡಿಸ್ಕೊಂಡು ಬಂದರೆ ನಿಮ್ಗೆ ಇದು ಕಾಣುತ್ತೆ, ಈ ಜೆಟ್ಟಿ ಎಲ್ಲ. ಸೂಪರ್ ಇದೆಪ್ಪ, ಸೂಪರ್ ಇದೆ. ಸೊ ಹೊಸ ಜಾಗದಲ್ಲಿ ಸಿಗಲ್ಲ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬರ್ತೀನಿ ಪೀಪಾಳ್.